ಚೆನ್ನಾಗೈತೆ. ಈಗ ಓಡುತ್ತೆ ನೋಡಿ, ನಂಬರ್ ಓಡ್ತೈತೆ. ಇದು ಅನ್ಯಕಡ್ಡಿ, ಮ್ಯಾಕ್ಸಿಮಮ್ ನೀರಾವರಿಯಲ್ಲಿ ಬೆಳೆದಿರೋಂಥ ಅನ್ಯಕಡ್ಡಿ ಇದು. ಮತ್ತು ನೀವು ಗೊಬ್ಬರಕ್ಕೆ ಏನಾದರೂ ಬೇಕು, ಮತ್ತು ಈ ಕುರಿ ಮರಿಗಳು ಸಾಕ್ತಿರಲ್ಲ ನೀವು, ಅವಕ್ಕೆಲ್ಲ ಫುಡ್ ಹಾಕ್ತಿರಲ್ಲ, ಈ ಅನ್ಯ ಬೀಜ ನಾವು ಇದು ಮ್ಯಾಕ್ಸಿಮಮ್ ಅಂದರೆ ಈಗ ಈ ವರ್ಷ 15,000 ರೂಪಾಯಿ ಕ್ವಿಂಟಲ್ ಹಂಗೆ ಹೋಗ್ತಾಯಿದೆ ಅನ್ಯ ಬೀಜ. ಈಗ ನೆಕ್ಸ್ಟ್ ಇದು 7 ಎಕರೆಯಲ್ಲಿ ಮಾಡಿದ್ದೀವಿ. ಇದಕ್ಕೇನಾದರೂ ನಿಮಗೆ ಬೀಜ ಬೇಕು, ಇಲ್ಲ ಮರಿ, ಇಲ್ಲ ಹಸು ಎಮ್ಮೆಗಳಿಗೆಲ್ಲ ಹಾಲಿಗೆಲ್ಲ ಒಳ್ಳೆ ಫುಡ್ಡು, ಮತ್ತು ಅಡಿಕೆ ಗಿಡದಲ್ಲಿ ಉಳ್ಳಿ ಸೊಪ್ಪು ಹಾಕ್ತಾರಲ್ಲ ಆ ಥರ ಇದು ಅನ್ಯ ಕಡ್ಡಿ ಒಳ್ಳೆ ಚೆನ್ನಾಗಿ. ಅಂದರೆ ಅದು ಈ ತೆನೆ ಬರೋದಕ್ಕಿಂತ ಮುಂಚೆನೇ ಕೊಯ್ದರೆ ಅದು ಅಡಿಕೆ ಗಿಡಕ್ಕೆ ಗೊಬ್ಬರ ಆಗುತ್ತೆ. ಈ ತೆನೆ ಬಂದಮೇಲೆ ಬೀಜಗಳು ಒಳ್ಳೆ ರೇಟ್ ಇದೆ, ಒಳ್ಳೆ ಸೇಲ್ ಆಗ್ತಾ ಇದೆ. ಅಂದರೆ ಖರ್ಚು ಕಮ್ಮಿ, ಯಾಕೆಂದರೆ ಇದಕ್ಕೆ ಗೊಬ್ಬರ ಹಾಕೋಂಗಿಲ್ಲ, ಏನಿಲ್ಲ. ಸ್ವಲ್ಪ ನೀರು ಅವಾಗವಾಗ ಬಿಡ್ತಾ ಇದ್ರೆ ಸಾಕು, ಒಂದ್ಸರಿ ಗೈಮೆ ಮಾಡಿದರೆ ಚೆನ್ನಾಗಿ ಬರುತ್ತೆ ಅನ್ಯ ಬೀಜ. ಮತ್ತು ಇದಕ್ಕೆ ಯಾವುದೋ ಕೂಲಿಯರ್ ನೀಡೋಂಥ ಅವಶ್ಯಕತೆ ಏನಿಲ್ಲ. ಒಂದ್ಸರಿ ಎಲ್ಲ ಬಂದುಬಿಟ್ಟು ಮಿಷಿನಲ್ಲಿ ಕೊಯ್ದುಬಿಟ್ಟು ಬೀಜ ಹಾಕಿ ಮಿಷಿನ್ಗೆ ಹಾಕಿಬಿಟ್ರೆ ಬೀಜ ಎಲ್ಲ ಬಂದುಬಿಡುತ್ತೆ ಮಾಮೂಲಿ. ಆವಾಗ ಕ್ವಿಂಟಲ್ ಮಾಡಿಬಿಟ್ಟು ನೀವು ಹಾಕಿದ್ರೆ ಆನ್ಲೈನಲ್ಲಿ ತೊಗೊಂಡು ಹೋಗ್ತಾರೆ, ಬೇಜನ್ ಜನ ತೊಗೊಂಡು ಹೋಗ್ತಾರೆ ಇದನ್ನೆಲ್ಲ. ನಂಬರ್ ಹೇಳ್ತೀನಿ, ಅದು ನಂಬರ್ ನೋಟ್ ಮಾಡ್ಕೊಳ್ರಿ. ಇದು ನಿಲ್ಸ್ ಮಾಮ, ಅದು ಒಂದು ನಿಮಿಷ ನಂಬರ್ ಹೇಳ್ತೀನಿ. ನೀವು ಕೊರಿಯರಲ್ಲಾದರೂ ತಗೋಬೋದು, ಇಲ್ಲ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದರೆ ನಿಮ್ಮ ಅಡ್ರೆಸ್ ಹಾಕಿದರೆ ಅದಕ್ಕೆಲ್ಲ ಕೊರಿಯರ್ ಮಾಡ್ತಾರೆ. ಅದಕ್ಕೆಲ್ಲ ಇದು ರೆಡಿ ಮಾಡ್ಕೊಂಡಿದ್ದೀವಿ ನಾವು. ನೀವು ಆನ್ಲೈನಲ್ಲಿ ಪರ್ಚೇಸಿಂಗ್ ಮಾಡ್ಬೋದು. ನಂಬರ್ ಹೇಳ್ತೀನಿ ನೋಡಿರಿ, ನೋಟ್ ಮಾಡ್ಕೊಳ್ರಿ. ಇದು 9980 9980995951. ಇನ್ನೊಂದು ಸರಿ ಹೇಳ್ತೀನಿ ನೋಡಿರಿ ನಂಬರು. ಇದು ಆನ್ಲೈನಲ್ಲಿ ಬೇಕಾದರೆ ನಿಮಗೆ ಎಲ್ಲಿದ್ರೆ ಅಲ್ಲಿಗೆ ಕೊರಿಯರ್ ಮಾಡ್ತಾರೆ. ಸಿವು ಅಂತ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ. 9980995951. ಅವ್ರದ್ದೇ ಇದು ಬೀಜ. ನನಗೆ ಕರೆದ್ಬಿಟ್ಟು ಈ ಥರ ಹಿಂಗೆ ಸೇಲ್ ಮಾಡಲೇಬೇಕು, ನನಗೆ ತುಂಬ ಈಗ ಯಾಕಂತಂದರೆ ಕಸ್ಟಮರು ಈಗ ಬೇರೆ ಬೇರೆ ಪ್ಲಾಟ್ಗಳಿದ್ದಾವೆ, ಇದನ್ನು ಒಂದು ಪ್ಲಾಟ್ ತೋರಿಸ್ಬಿಟ್ಟು ನನಗೆ ಈ ಥರ ಪ್ರಮೋಷನ್ ಮಾಡ್ಕೊಡ್ಬೇಕು ಅಂತ ಕೇಳಿದ್ದು, ಅದಕ್ಕೋಸ್ಕರ ಬಂದಿದ್ದೀವಿ. ಹೆಚ್ಚಿನ ಸಂಖ್ಯೆಗೆ ನೀವು ಇದಕ್ಕೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಹಾಕ್ತೀನಿ ಇವ್ರದ್ದು, ಸಿವು ಅಂತಂದು. ನೀವು ಎಲ್ಲಿ ಹೇಳ್ತಾರೆ ಅಲ್ಲಿ ಆನ್ಲೈನ್ ಮುಖಾಂತರ ತಲುಪಿಸ್ತಾರೆ. ನೋಡಿರಿ, ಮತ್ತೆ ಮುಂದೆ ಅನ್ಯ ಬೀಜ ಸಿಗೋದು ತುಂಬ ಕಷ್ಟ ಆಗುತ್ತೆ. ಇದು ಬೆಳೆ ಬಂದಮೇಲೆ, ಇದು ತೆನೆ ಬರೋಕ್ಕಿಂತ ಮುಂಚೆ ಅಡಿಕೆ ಗಿಡಕ್ಕಾಗುತ್ತೆ, ತೆನೆ ಬಂದಮೇಲೆ ಬೀಜ ಸೇಲ್ ಆಗುತ್ತೆ. ಭಾಳ ನೋಡಿರಿ. ನೋಡಿರಿ, ಮಿಷಿನ್ಗೆ ಹಾಕಿಬಿಟ್ರೆ ಇದು ಫುಲ್ಲು ನೋಡಿರಿ ಈ ಥರ ಹಿಂಗೆ ಹಾಕಿಬಿಡುತ್ತೆ ಮಿಷಿನ್, ಎಲ್ಲ ಪುಡಿ ಬೀಜಗಳು. ಒಳ್ಳೆ ಇಳುವರಿ ಚೆನ್ನಾಗಿ ಬಂದಿದೆ. ಈಗೇನು 20,000 ರೂಪಾಯಿ ಕ್ವಿಂಟಲ್ ಏನೋ ಇದೆ ಅಂತಂದು ಹೇಳಿದ್ರು. ಮುಂದೆ ಈಗ ಅಡಿಕೆ ರೇಟ್ ಬಿದ್ದು ಬಿಡ್ಬೋದು ಇದ್ರ ಮುಂದೆ. ನೋಡಿ, ನೀರು ಪಾರು ಏನು ಕಟ್ಟಿಲ್ಲ, ಗೊಬ್ಬರ ಹಾಕಿಲ್ಲ, ನ್ಯಾಚುರಲ್ ಬೆಳೆದಿದ್ವಿ. ಮತ್ತು ವೀರ್ಯ ಏನೂ ಹಾಕಿಲ್ಲ, ಯಾವುದೂ ಖರ್ಚಿಲ್ಲ. ನೋಡಿ, ಒಳ್ಳೆ ಬೇಸಾಯ ಮಾಡಿರೋದು ಅಷ್ಟೇ. ಅವಾಗ ಬೀಜ ಹಿಂಗೆ ಉಗ್ಗಿದ್ರೆ ಆಯಿತು. ಈರುಳ್ಳಿ ಬೀಜ ಉಗ್ತಾರಲ್ಲ ಆ ಥರ ಉಗ್ಗಿಬಿಟ್ರೆ ಮಳೆಗೆ ಅದು ತಾನೇ ಬೆಳ್ಕೊಂಬಿಡುತ್ತೆ. ಇಲ್ಲ ನೀರು ಅಂದರೆ ಒಂದು ಸರಿ ನೀರು ಕಟ್ಟಿದರೆ ಸಾಕು. ಓಕೆ, ಥ್ಯಾಂಕ್ ಯು.